ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ಸುರೇಶ್ ಚೆರಿಯಮನೆ. ಸ್ನೇಹಿತರೆ, ಇಂದಿನ ವೈಜ್ಞಾನಿಕ ಯುಗದಲ್ಲಿ ಹಳ್ಳಿಗಳಲ್ಲಿ ಬಿದಿರಿನಿಂದ ಕುಕ್ಕೆ ಬುಟ್ಟಿ ಹೆಣೆಯುವ ಕಸುಬುದಾರರು ಕಣ್ಮರೆಯಾಗುತ್ತಿದ್ದಾರೆ. ಹಳ್ಳಿಯ ಜನರು ಕುಕ್ಕೆ ಬುಟ್ಟಿ ಮುಂತಾದ ಬಿದಿರಿನಿಂದ ತಯಾರಿಸುವ ಪರಿಕರಗಳನ್ನು ಬಳಸುತ್ತಾರೆ. ಆದರೆ ಈಗ ಇವುಗಳು ಫೈಬರ್, ರಬ್ಬರ್ ಪರಿಕರಗಳಾಗಿ ಮಾರ್ಪಾಡಾಗಿದೆ. ಇದರಿಂದ ಬಿದಿರಿನಿಂದ ಕುಕ್ಕೆ ಹೆಣೆಯುವ ಕಸುಬುದಾರರಿಗೆ ಹೊಡೆತ ಬಿದ್ದಿದೆ. ಸ್ನೇಹಿತರೆ, ಆದರೂ ಈಗ ಹಳ್ಳಿಗಳಲ್ಲಿ ಬಿದಿರಿನ ಪರಿಕರಗಳಿಗೆ ಇನ್ನೂ ಬೇಡಿಕೆ ಇದೆ. ಕುಕ್ಕೆ ಮುಂತಾದ ಪರಿಕರಗಳನ್ನು ಬಿದಿರಿನಿಂದ ತಯಾರಿಸ್ತಾರೆ. ಬಿದಿರು ಅರಣ್ಯದಲ್ಲಿ ಸಿಗ್ತದೆ. ಆದರೆ ಕಸುಬುದಾರರು ಅರಣ್ಯದಲ್ಲಿ ಬಿದಿರು ಕಡಿಯುವುದನ್ನು ಅರಣ್ಯ ಇಲಾಖೆ ನಿಷೇಧಿಸಿದೆ. ಈಗ ಕುಕ್ಕೆ ಹೆಣೆಯುವ ಕಸುಬುದಾರರು ಬಿದಿರನ್ನು ಬೆಳೆದ ಖಾಸಗಿಯವರಿಂದ ಹಣ ಕೊಟ್ಟು ಬಿದಿರನ್ನು ಕೊಂಡು ಕುಕ್ಕೆ ಬುಟ್ಟಿ ಹೆಣೆಯುತ್ತಾರೆ. ಸ್ನೇಹಿತರೆ, ಈಗ ಬಹುತೇಕ ಕುಕ್ಕೆ ಹೆಣೆಯುವ ಕಸುಬುದಾರರು ಕಣ್ಮರೆಯಾಗಿ ಕೂಲಿ ಕೆಲಸ ಮಾಡುತ್ತಿರುವ ಪರಿಸ್ಥಿತಿಯಲ್ಲಿ ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಹಾರೆಹೊಸೂರು ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ಕುಕ್ಕೆ ಬುಟ್ಟಿ ಹೆಣೆಯುತ್ತಿದ್ದ ನೂರಾರು ಕಸುಬುದಾರರಲ್ಲಿ ಈಗ ಕೇವಲ 5 ಮಂದಿ ಕಸುಬುದಾರರು ಕುಕ್ಕೆ ಬುಟ್ಟಿ ಹೆಣೆದು ಮಾರಾಟ ಮಾಡ್ತಿದ್ದಾರೆ. ಸ್ನೇಹಿತರೆ, ಕಸುಬುದಾರರು ಬಿದಿರಿನ ಬುಟ್ಟಿ ತಯಾರಿಸುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದು ಬಿದಿರಾ? ಇದು ನಾವು ಹೊಡೆದು ಯಾವ ರೀತಿ ಮಾಡೋದು ಅಂತ ಇದು ಹೊಡಿಬೇಕು ಮೊದಲೇ. ಹೊಡೆದು ಆಮೇಲೆ ಮಾಡೋದು ಇದನ್ನು. ಈಗ ಒಂದು ಬಿದಿರು ಹಿಡ್ಕೊಂಡಿದ್ರಲ್ಲ, ಇದು ಇಂಥದ್ದು ಒಂದು ಕುಕ್ಕೆ, ಚಿಕ್ಕ ಕುಕ್ಕೆ ಆಗಬೇಕಾದ್ರೆ ಇಂಥದ್ದು ಬಿದಿರು ಎಷ್ಟು ಬೇಕಾಗುತ್ತೆ? ಒಂದು ಬಿದಿರು ಬೇಕಾಗುತ್ತೆ, ಅದು ಒಂದು ಕುಕ್ಕೆ ಆಗುತ್ತೆ. ಎಷ್ಟು ವರ್ಷದಿಂದ ಈ ವೃತ್ತಿಯನ್ನು ಮಾಡ್ತಿದ್ದೀರಿ ನೀವೆಲ್ಲ? ನಾವು ಸಾಮಾನ್ಯವಾಗಿ ನಮ್ಮ ತಂದೆ ತಾಯಿ ತಾತ ವಿದ್ಯಾರ್ಥಿನಿಂದ ಮಾಡ್ತಾ ಇರೋದು. ಒಂದು 200 ವರ್ಷ ಇರ್ಬೋದು. ಇಲ್ಲಿ ನೀವು 4 ಜನ ನಾವು ಹೋದ್ರೆ ಮುಂದಿತ್ತು, ಮತ್ತೆ ಯಾರಿಲ್ಲ. ಕುಕ್ಕೆ ಇದೆಯಲ್ಲ, ಇದನ್ನ ಹೆಣಿಲಿಕ್ಕೆ ಎಷ್ಟು ದಿವಸ ಬೇಕು, ಹೇಗೆ ಅಂತ? ಒಂದು ಕುಕ್ಕೆನ ಹೆಣಿಲಿಕ್ಕೆ ಒಂದು ಕುಕ್ಕೆ ಹೆಣಿಲಿಕ್ಕೆ ಒಂದು ದಿವಸ ಬೇಕು. ಇಂಥದಾ? ಈಗ ಇದು ಇದು ಈ ಕಡ್ಡಿಲಿ ನೇಯ್ಯದ ಈ ರೀತಿ ಮಾಡೋದು. ಅದು ಎಷ್ಟು ಟೈಮ್ ಬೇಕಾಗುತ್ತೆ ಸರ್ ಇಂಥ ಕುಕ್ಕೆ? ಒಂದು ದಿವಸಕ್ಕೆ 2 ಮಾಡ್ಬೋದಾ? ಅದು ಅಂತೂ ಶ್ರಮ ಬೇಕು. 500 ರೂಪಾಯಿ.
ಬಸವರಾಜ್ ಯಾವ್ರು ಇದು? ಹಾರೆ ಹೊಸರು. ಹಾಂ ಹಾಂ. ಈ ವೃತ್ತಿಯನ್ನು ಎಷ್ಟು ವರ್ಷದಿಂದ ಮಾಡ್ತಿದ್ರಿ ನೀವು? ನಾವು ಹೆಚ್ಚು ಕಡಿಮೆ ಒಂದು 150 ವರ್ಷದಿಂದ ಇರ್ಬೋದು. ಬಿದಿರು ಸಿಗುತ್ತಾ ಇವಾಗ? ಸಿಕ್ಕಲ್ಲ. ಹಾಂ ಹಾಂ. ನಾವು ದುಡ್ಡು ಕೊಡ್ತಾರದು. ಹಾಂ, ದುಡ್ಡು ಕೊಡ್ತೀವಿ. ನೀವು ಎಲ್ಲಿಂದ ತತ್ತೀರಾ? ನಾವು ಹಳ್ಳಿ ಕಡೆ ತೋಟದಲ್ಲಿ ಬೆಳೆದಿರ್ತಾರೆ ಹೌದು, ಅಲ್ಲಿಂದ ದುಡ್ಡು ಕೊಡ್ತಾರೆ. ಕೊಡ್ತಾರೆ. ಹಾಂ ಹಾಂ ಹಾಂ. ನೀವೆಲ್ಲ ಒಂದೇ ವೃತ್ತಿಯಾ? ಒಂದೇ ಅಲ್ಲೇ ಒಂದೇ. ಹಾಂ ಹಾಂ. ನೀವೆಲ್ಲರೂ ಒಂದೇ ಇದೇ ಕೆಲಸ ಮಾಡಿ ಇದೇ ಕೆಲಸ ಮಾಡುವಂಥದ್ದು. ಹಾಂ ಹಾಂ. ಈಗ ಬಿದಿರಿಗೆ ನಿಮಗೆ ತುಂಬ ಕಷ್ಟ ಇದೆಯಲ್ವ? ಹಾಂ. ಇನ್ನು ಸರ್ಕಾರ ಏನಾದರೂ ಇದಕ್ಕೆ ಏನು ರೂಪಾಯಿ ಸೌಲಭ್ಯ ಸಿಗ್ತಾ ಇಲ್ಲ. ಅರಣ್ಯ ಇಲಾಖೆಯವರು ಯಾವ್ದು ಸಿಗ್ತಾ ಇಲ್ಲ. ಇಲ್ಲ ಅಂತಾರೆ. ಮತ್ತೆ ಬೇರೆ ವೃತ್ತಿ ಇದು ಅಲ್ಲದೆ ನೀವು ಬೇರೆ ಏನು ಮಾಡ್ತೀರಾ? ಯಾವುದೂ ಇಲ್ಲ ನಮ್ಗೆ. ಇದೇ ಕಸಬು ನಿಮಗೆ? ಇದೇ ಕಸಬು ಅದ್ರ ಕೂಲಿ. ಹಾಂ. ಮತ್ತು ಕೂಲಿ ಕೆಲಸ ಹೋಗ್ತೀವಿ? ಮಳೆಲೆಲ್ಲ ನಾವು ಕೂಲಿಗೆ ಹೋಗ್ತೀವಿ. ಹಾಂ ಹಾಂ. ಕುಕ್ಕೆಗೆಲ್ಲ ಡಿಮ್ಯಾಂಡ್ ಇದೆಯಾ ಇವಾಗ? ಡಿಮ್ಯಾಂಡ್ ಇಲ್ಲ ಸರ್. ಡಿಮ್ಯಾಂಡ್ ಅಂತಂದ್ರೆ ನಾವು ದುಡ್ಡು ಕೊಟ್ಟು ತರಬೇಕು. ಕೂಲಿ ಸಾಯಂಕಾಲದವ್ರು ಮಾಡಿದ್ರೆ ಒಂದು ಬುಟ್ಟಿ ಮಾಡ್ಬೋದು. ಇದು ಒಂದು ಬುಟ್ಟಿನ ಇದೊಂದು ಮಾಡ್ಬೋದು ಸಾಯಂಕಾಲದವರೆಗೆ. ಹಾಂ ಹಾಂ. ಇದಕ್ಕೆ 250 ರೂಪಾಯಿ ಈಗ ರೈಟು. ಅದು ತಗೊಳ್ಳೋದು ಕಮ್ಮಿಯಾ? ನೀವು ಮಾರ್ಕೆಟ್ ಹೇಗೆ ಅಂತ ಇದು? ಮಾಡಕ್ಕಲ್ಲ, ನಾವು ತಗೊಳ್ಳೋದಾದ್ರೆ ಕೊಡೋದಾದ್ರೆ ಉಂಡಿ ಕೊಡೋದಾದ್ರೆ 150 ರೂಪಾಯಿ ತಗೋತಾರೆ. ಹಾಂ ಹಾಂ. ಅವರು 250 ರೂಪಾಯಿ ಸಂತಲ್ಲಿ ಮಾರ್ತಾರೆ. ಹಾಂ ಹಾಂ. ಆಗ ಟೋಟಲ್ ಕಷ್ಟ ಇದೆ ನೋಡಿ ಇದರಲ್ಲೆಲ್ಲ. ಓಕೆ.